ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಚಾರದಲ್ಲಿ ಡಿಸಿಗಳ ಹತ್ರ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಬೀದರ್ನ ಡಿಸಿ ಮತ್ತು ಶಿವಮೊಗ್ಗ ಡಿಸಿಗೆ ವರದಿಯನ್ನ ಕೆಇಎ ಕೇಳಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಶೀಘ್ರ ವರದಿ ಕೊಡುವಂತೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂತಹ ಯಾವುದೇ ಮಾರ್ಗಸೂಚಿಯನ್ನು ಹೊರಡಿಸಿಲ್ಲ, ಇಂತಹ ಯಾವುದೇ ಸೂಚನೆಯನ್ನು ಕೂಡ ಕೊಟ್ಟಿರಲಿಲ್ಲ. ಹೀಗಿದ್ರೂ ಯಾಕೆ ಜನಿವಾರಕ್ಕೆ ಅವಕಾಶ ಕೊಡಲಿಲ್ಲ, ಯಾವ ಸಿಬ್ಬಂದಿ ಇಂತಹ ಲೋಪ ಮಾಡಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಕೊಡಬೇಕು. ಆಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಮಾಹಿತಿ ಕೊಡದೆ ಯಾಕೆ ಇಂತಹ ಕ್ರಮವನ್ನು ಕೈಗೊಂಡ್ರಿ, ಉತ್ತರ ಕೊಡಬೇಕು ನೀವು ಅಂತ ಸಂಬಂಧಪಟ್ಟಂತಹ ಡಿಸಿಗಳಿಗೆ ಸಂಪೂರ್ಣ ಮಾಹಿತಿ ಒದಗಿಸುವಂತೆ ಕೆಇಎ ಈಗ ಸೂಚನೆಯನ್ನು ಕೊಟ್ಟಿದೆ. ಬಟ್ ಈ ಎಲ್ಲ ಸೂಚನೆಯನ್ನು ಕೊಟ್ಟು ರಿಪೋರ್ಟ್ ತರಿಸ್ಕೊಂಡು ಕ್ರಮ ಜರುಗಿಸಿದ್ರು ಕೂಡ ನಂದು ಸಿಂಪಲ್ ಪ್ರಶ್ನೆ, ಈತನಿಗೆ ಈಗ ಹೇಗೆ ನ್ಯಾಯ ಕೊಡಿಸ್ತೀರಿ ನೀವು? ಅವ್ರು ಯಾರೋ ವಿರುದ್ಧ ಕ್ರಮ ಕೈಗೊಂಡ್ರೆ ಈತ ಓದಿದ್ದಕ್ಕೆ ಪ್ರತಿಫಲ ಏನು ಸಿಗುತ್ತೆ? ಕೆಲವರೆಲ್ಲ ಹೇಳ್ತಾ ಇದ್ರು ಒಂದು ಗಂಟೆ ವಿಚಾರ ಅಲ್ವಾ, ತೆಗೆದಿಟ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತು ಅಂತ. ನನ್ನ ನಂಬಿಕೆ ಅದು, ಚಿಕ್ಕ ವಯಸ್ಸಿನಿಂದ ನಾನು ನಂಬ್ಕೊಂಡು ಬಂದಿರೋ ನಂಬಿಕೆ ಅದು. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ, ಯಾಕೆ ಬಿಡಬೇಕು ಪ್ರಶ್ನೆ ಇದೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಖಂಡಿಸಿದ್ದಾರೆ. ಜನಿವಾರ ಹೇಗೆ ಕಾಪಿ ಹೊಡೆಯೋದಕ್ಕೆ ಅವಕಾಶ ಕೊಡುತ್ತೆ, ಅನುಕೂಲ ಆಗತ್ತೆ, ಹೇಳಬೇಕು ಯಾರಾದರೂ ಬಲ್ಲವರು ಅಂತ ಕೇಳಿದ್ದಾರೆ. ಜನಿವಾರದಲ್ಲಿ ಬ್ಲೂಟೂತನ್ನು ಇಟ್ಕೊಂಡು ಬರೋದಕ್ಕಾಗತ್ತಾ, ಕನೆಕ್ಟ್ ಮಾಡೋಕ್ಕಾಗತ್ತಾ? ಜನಿವಾರ ಹಾಕದೇ ಇರೋದಕ್ಕೆ ಏನು ಅಸಂಬದ್ಧ ಉತ್ತರಗಳನ್ನು ಕೊಟ್ಟರು ಸಿಬ್ಬಂದಿಗಳು ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಇಂತಹ ಘಟನೆಗಳು ಆಗಬಾರದು ಅಂತ ಖಂಡಿಸಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ನಾವು ಅದೇ ಹೇಳ್ತಾ ಇದ್ವಿ ಬೆಳಗ್ಗೆ, ಆ ಜನಿವಾರ ತೂಕ ಎಷ್ಟಿರುತ್ತೆ, ಏನು ಕೆಜಿ ಕೆಲಸವನ್ನು ಅಲ್ಲಿನ ಪರೀಕ್ಷಾ ಕೇಂದ್ರದಲ್ಲಿದ್ದಂಥ ಲೆಕ್ಚರರ್ಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ, ರಿಯಾಕ್ಟ್ ಮಾಡೋದಕ್ಕೆ ನಮ್ಮ ಜೊತೆಗೆ ಹಿಂದೂಪರ ಚಿಂತಕರು ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನು ಅನಿಸುತ್ತೆ ಈ ಥರದ ಪ್ರಕರಣ ನೋಡಿದಾಗ? ನನಗೆ ನಿಮ್ಮನ್ನೇ ಕೇಳಬೇಕು, ನೋಡೋರನ್ನೇ ಕೇಳಬೇಕು, ಈಸ್ ಇಟ್ ನಾಟ್ ಶಾಕಿಂಗ್? ಪರೀಕ್ಷಾ ಕೇಂದ್ರದಲ್ಲಿ ನಾವು ಯಾಕೆ ಚೆಕ್ ಮಾಡುವಾಗ ತುಂಬ ಥರೋಲಿ ಚೆಕ್ ಮಾಡ್ತಾರೆ. ನಾನು ಎಕ್ಸಾಮ್ಗಳನ್ನು ಬರೆದಿರುವಂಥವನ್ನೇ. ಥರೋಲಿ ಚೆಕ್ ಮಾಡ್ತಾರೆ. ಉದ್ದದ ತೋಳಿನ ಶರ್ಟ್ ಹಾಕಿದರೆ ತೆಗೆದು ನೋಡ್ತಾರೆ, ಏನಾದರೂ ಬರ್ಕೊಂಡಿದ್ದಾರಾ ಮತ್ತೇನಾದರೂ ಮಾಡಿದಾರಾ ಅಂತ. ಸೊ ಇವೆಲ್ಲವೂ ನಡೆಯುತ್ತೆ. ಆದರೆ ಜನಿವಾರ ಹೇಗೆ ಕಾಪಿ ಹೊಡಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಏನು ಜನಿವಾರ ಬ್ಲೂಟೂತಲ್ಲಿ ಕನೆಕ್ಟ್ ಆಗಿರುತ್ತಾ, ಆ ಮೂಲಕ ಕಿವಿಗೆ ಹಾಕ್ಕೊಂಡು ಏನಾದರೂ ಕೇಳ್ಬೋದಾ? ಐ ವಂಡರ್. ಅಥವಾ ಜನಿವಾರ ಅಂತ ಇವರೇನಾದರೂ ಎಲೆಕ್ಟ್ರಾನಿಕ್ ವೈರ್ಗಳನ್ನು ಹಾಕ್ಕೊಂಡು ಬರ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರಾ? ನಂಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಇದು ಬೇಕಂತಲೇ ಕಮ್ಯುನಿಟಿಗಳ ನಡುವೆ ಘರ್ಷಣೆ ಉಂಟು ಮಾಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಪ್ರಯತ್ನ ಅಂತ ನನಗೆ ಅನಿಸುತ್ತೆ. ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಆಗಾಗ ಈ ಥರದ ಅನವಶ್ಯಕವಾಗಿರುವಂಥ ಸಂಗತಿಗಳು ಬೇಕಾಗುತ್ತೆ. ಈ ಬಾರಿ ಅಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಒಂದು ಕಮ್ಯುನಿಟಿಯನ್ನು ಎತ್ತಿ ಕಟ್ಟಲಿಕ್ಕೋಸ್ಕರ ಮತ್ತೊಂದು ಕಮ್ಯುನಿಟಿಯ ವಿರುದ್ಧ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಸರ್, ಮನಸ್ಥಿತಿಗಳನ್ನು ನೋಡೋದಾದರೆ ಸರ್, ನೀವು ಅಂದರೆ ಆ ಲೆಕ್ಚರರ್ಸ್ ಮನಸ್ಥಿತಿನೋ ಅಥವಾ ಯಾರ ಮನಸ್ಥಿತಿ ನಿಮಗೆ ಇಲ್ಲಿ ಒಂದು ರೀತಿ ಕರಪ್ಟ್ ಆಗ್ತಿದೆ ಅಂತ? ಕರಪ್ಟ್ ಅಂದರೆ ಹಣಕಾಸಿಂದಲ್ಲ, ಬೇರೆ ರೀತಿಯ ಕರಪ್ಟ್ ಆಗ್ತಿದೆ ಅಂತ ಅನಿಸುತ್ತೆ ನನಗೆ. ಒಂದು ನಂಗೆ ಗೊತ್ತಿಲ್ಲ ಯಾವ ಥರದ ದ್ವೇಷ ಇದೆಯೋ ಸಮಾಜದಲ್ಲಿ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ನಾನು ಬ್ರಾಹ್ಮಣ್ಯದ ವಿರೋಧಿ ಆದರೆ ಬ್ರಾಹ್ಮಣರ ವಿರೋಧಿ ಅಲ್ಲ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಪೆಂಡ್ಸೆ ಮೇಷ್ಟ್ರಿದ್ರು, ಕೇಳುಸ್ಕರ್ ಥರದ ಮೇಷ್ಟ್ರುಗಳಿದ್ರು. ಸ್ವತಃ ಅಂಬೇಡ್ಕರ್ ಅನ್ನೋ ಹೆಸರನ್ನು ಕೊಟ್ಟವರಂತವ್ರು ಒಬ್ಬರು ಬ್ರಾಹ್ಮಣರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ದತ್ತೋಪಂತ್ ಠೇಂಗಡಿಯವರು ಕೊನೆವರೆಗೂ ಇದ್ದಿದ್ದನ್ನು ನಾವು ನೋಡ್ತೀವಿ. ಬಾಬಾ ಸಾಹೇಬರ ಜೀವನದ ಉದ್ದಕ್ಕೂ ಅನೇಕ ಬ್ರಾಹ್ಮಣರು, ಸ್ವತಃ ತಿಲಕರ ಮಗ ಶ್ರೀಧರ್ ಪಂತರು ಬಾಬಾ ಸಾಹೇಬರ ಜೊತೆಯಲ್ಲಿ ನಿಂತರು. ಅವೆಲ್ಲ ನೋಡ್ತಾ ಅವ್ರು ಹೇಳ್ತಾರೆ, ನನ್ನ ಸುತ್ತಲೂ ಇರುವಂಥ ಈ ಥರದವ್ರನ್ನ ನೋಡಿ ನಾನು ಬ್ರಾಹ್ಮಣರ ವಿರೋಧಿ ಪರ ಹೀಗೆ ಯೋಚನೆ ಮಾಡಬೇಡಿ, ನಾನು ಬ್ರಾಹ್ಮಣ್ಯ ಅನ್ನುವ ಆ ಮಾನಸಿಕ ಸ್ಥಿತಿಯ ವಿರೋಧಿ ಅಂತ. ಆದರೆ ದುರ್ದೈವ ಏನು ಅಂತಂದರೆ, ಸಿದ್ದರಾಮಯ್ಯನವರು ಬಂದ ನಂತರ ಜಾತೀಯತೆಯ ವಿಷಬೀಜವನ್ನು ಹೇಗೆ ಬಿತ್ತುತ್ತಾ ಇದ್ದಾರೆ ಅಂತಂದರೆ, ಕಳೆದ 10 ವರ್ಷಗಳಿಂದ ಈ ಕೋಟೆಯನ್ನು ಒಡ್ಕೊಂಡು ಬರಬೇಕು ಅಂತ ಎಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾತೀಯತೆಯ ವಿಷಬೀಜವನ್ನು ಏನು ಬಿತ್ತುತ್ತಾ ಇದ್ದಾರಲ್ಲ, ಅದು ಸಮಾಜದಲ್ಲಿ ಕೋರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಪ್ರಭಾವ ಇದು. ನಿಮಗೆ ಜನಿವಾರದ ಮೇಲೆ ಕೋಪ ಯಾಕಿದೆ ಅಂತಂದರೆ, ಒಂದು ಕಮ್ಯುನಿಟಿ ಅದು ಜನಿವಾರವನ್ನು ವೇರ್ ಮಾಡುತ್ತೆ ಎನ್ನುವಂಥ ಒಂದು ದೃಷ್ಟಿಯಿಂದ ಕೋಪ ಇದೆಯಲ್ಲ, ಇದು ಭಾಳ ದುರಂತಕಾರಿ. ಮನಸ್ಸುಗಳು ಹೀಗೆ ಕರಪ್ಟ್ ಆಗಿಬಿಟ್ರೆ ಪ್ರತಿಯೊಬ್ಬರು ಮತ್ತೊಂದನ್ನು ಇದೇ ರೀತಿ ನೋಡೋದಾದರೆ ಭಾಳ ಕೆಟ್ಟದ್ದು. ಆದರೆ ನಾನು ಸುಮ್ಮನೆ ಈ ಪ್ರಶ್ನೆಯನ್ನು ಸುಧಾಕರ್ ಅವರಿಗೆ, MC ಸುಧಾಕರ್ ಅವರಿಗೆ ಕೇಳಬೇಕು. ಪ್ರಾಬಬ್ಲಿ 23 ಅಕ್ಟೋಬರ್ನಲ್ಲಿ ಒಂದು ಕಾನೂನನ್ನು ತೊಗೊಂಡು ಬಂದಿದ್ದು ನಂಗೆ ನೆನಪಿದೆ. ಅದೇನು ಅಂತಂದರೆ, ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಹಿಜಾಬ್ಗೆ ಅನುಮತಿ ಇದೆ, ಬುರ್ಕಾಕ್ಕೆ ಅನುಮತಿ ಇದೆ ಅಂತ ನೀವೊಂದು ಕಾನೂನು ತೊಗೊಂಡು ಬರ್ತೀರಾ. ಆ್ಯಕ್ಚುಲಿ ಡೇಂಜರಸ್ ಅಲ್ಲಿರೋದು. ನಾನು ಬುರ್ಕಾದ ವಿರೋಧಿಯೋ ಅಥವಾ ಹಿಜಾಬ್ ಹಾಕ್ಕೊಂಡು
ಹಾಕೊಂಡು ಬರಬಾರ್ದು ಅನ್ನೋ ಪರಿಕಲ್ಪನೆ. ಆದರೆ ಶಾಲೆಗೆ ನೀವು ಹೋಗುವಾಗ ನೀವು ಕಾಪಿ ಚೀಟಿ ಇಟ್ಕೊಂಡು ಬರ್ಲಿಕ್ಕೆ ಎಲ್ಲಿ ಸಾಧ್ಯ? ನೀವೊಂದು ಬುರ್ಕಾ ಇದ್ದರೆ ಒಳಗೆ ಜೋಡಿಸ್ಕೋಬೋದು, ಬರ್ಕೊಂಡಿದ್ದು ಕಾಣೋದಿಲ್ಲ. ನೀವು ಹಿಜಾಬನ್ನು ಇಟ್ಕೊಂಡ್ರೆ ಅದ್ರ ಒಳಗೆ ಚೀಟಿ ಇಟ್ಕೋಬೋದು. ನೀವು ಮುಟ್ಟಬಾರ್ದು, ನೋಡಬಾರ್ದು, ಯಾರು ನೀವು ಬುರ್ಕಾ ತೆಗಿಬಾರ್ದು, ಹಿಜಾಬ್ ತೆಗಿಬಾರ್ದು ಅಂತೆಲ್ಲ ರೂಲ್ ಮಾಡಿಕೊಂಡ್ರೆ ಅಲ್ಲಿ ಭಾಳ ಡೇಂಜರ್ ಇದೆ. ನೀವು ಅದು ಇರಬಹುದು ಅನ್ನುವಂಥ ಕಾನೂನು ತೊಗೊಂಡು ಬರ್ತೀರಾ. ಅಟ್ ದ ಸೇಮ್ ಟೈಮ್ ಈ ಜನಿವಾರವನ್ನು ಕಟ್ ಮಾಡಬೇಕು, ಕಟ್ ಮಾಡಿ ಒಳಗೆ ಕಳಿಸ್ಕೊಡ್ತೀರಾ ಅಂತೆಲ್ಲ ನಾನು